ಹೇಳೋದ ಇನ್ನೇನು ನೀ ದಿನಕ್ಕೋಸ್ಕರ ಎಷ್ಟು ವರ್ಷದಿಂದ ಕಾದಿದ್ದೀನಿ ಗೊತ್ತಾ ಸಿಪ್ಪು. ನಾನು ಪಾಸ್ ಆಗಿದ್ದೀನಿ ಅನ್ನೋ ವಿಷಯನ ಅಪ್ಪಂಗೆ ನಾನು ಸ್ಪೆಷಲ್ ಆಗಿ ಹೇಳಬೇಕು. ಇದಕ್ಕೆ ಯಾವುದಾದ್ರೂ ಒಂದು ಕ್ರಿಯೇಟಿವ್ ಐಡಿಯಾನ ಯೋಚನೆ ಮಾಡಬೇಕು. ಜಸ್ಟ್ ಪಾಸ್ ಆಗಿರೋ ವಿಷಯನ ಸ್ಪೆಷಲ್ಲಾಗಿ ಹೇಳಬೇಕು ಅನ್ಕೋತಿದ್ದಾರೆ. ಯಜಮಾನ್ರು ಈ ವಿಷಯನ ಹೇಗೆ ತಗೋತಾರೋ ಏನೋ. ಬರೀ ಪಾಸ್ ಆಗಿರೋದಕ್ಕೆ ಇಷ್ಟೆಲ್ಲ ಹಾರಾಡ್ತಿದೆಯಲ್ಲ ಅಂತ ಬೈದ್ಬಿಟ್ರೆ ಪಾಪ ಮೇಡಮು ತುಂಬ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಸುರೇಂದ್ರ, ಇವತ್ತು ರಿಸಲ್ಟ್ ಬರಬೇಕಿತ್ತು, ಬಂತಾ? ಬರ್ತಿರ್ಬೋದಣ್ಣ. ಬೆಳಗ್ಗೆ ಕಾಲೇಜಿಗೆ ಹೋದ್ರು, ಇನ್ನೂ ಫೋನ್ ಮಾಡಿಲ್ಲ. ಮೋಸ್ಟ್ಲಿ ಇನ್ನೇನು ಬರ್ತಾಳೆ ಅನ್ಸುತ್ತೆ. ಯಾಕಕ್ಕ ಇತ್ತು? ಅಕ್ಕ ಏನಾಯ್ತು? ಯಾಕೆ ನಿಂತಿದ್ಯಾ? ಪಿಂಕಿ, ನಾನು ಪಾಸ್ ಆಗ್ಬಿಟ್ಟೆ. ಹೌದಾ? ಹೋಗ್ಬೇಡ, ಅಪ್ಪಂಗೆ ಇನ್ನೂ ಈ ವಿಷಯ ಗೊತ್ತಿಲ್ಲ. ಏನಕ್ಕ ನೀನು ಫೇಲ್ ಆದ್ರೆ ಮರೇಲಿ ನಿಂತ್ಕೊಂತಾರ? ಹೌದು, ನೀನ್ ಪಾಸ್ ಆಗಿದ್ಯಾ, ಯಾಕೆ ಮರೇಲಿ ನಿಂತ್ಕೊಂಡಿದ್ಯಾ? ಕರೆಕ್ಟಾಗಿ ಹೇಳ್ತಾ ಪಿಂಕಿ, ನಾನು ಅದನ್ನೇ ಅವಾಗಿಂದ ಹೇಳ್ತಾ ಇದ್ದೀನಿ. ಫೇಲ್ ಆಗಿರೋ ವಿಷಯ ಹೇಳಕ್ಕೆ ಹಿಂಜರಿಬೇಕು, ಪಾಸ್ ಆಗಿರೋ ವಿಷಯ ಹೇಳಕ್ಕೆ ಏನಕ್ಕೆ ಮುಜುಗರ ಪಟ್ಕೋಬೇಕು? ಅದು ಹಾಗಲ್ಲ ಪಿಂಕಿ. ನಾನು ಪಾಸ್ ಆಗಿದ್ದೀನಿ ಅನ್ನೋ ವಿಷಯನ ಅಪ್ಪಂಗೆ ಸಿಂಪಲ್ ಆಗಿ ಹೋಗಿ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ಕ್ರಿಯೇಟಿವ್ ಆಗಿರೋ ಐಡಿಯಾನ ಯೋಚನೆ ಮಾಡಬೇಕು. ಐಡಿಯಾ ತುಂಬ ಇನ್ನೋವೇಟಿವ್ ಆಗಿರಬೇಕು. ವಾ, ಈ ಥರನೂ ಪಾಸ್ ಆಗಿರೋ ವಿಷಯನ ಹೇಳ್ಬೋದಾ ಅಂತ ಅನ್ನಿಸ್ಬೇಕು. ಅಕ್ಕ, ನನ್ನ ಹತ್ರ ಸೂಪರ್ ಆಗಿರೋ, ಸ್ಪೆಷಲ್ ಆಗಿರೋ, ಸಖತ್ತಾಗಿರೋ ಐಡಿಯಾ ಇದೆ. ಏನ್ ಪಿಂಕಿ? ತಡಿ ಹೇಳ್ತೀನಿ. ದೊಡ್ಡಪ್ಪ, ಶ್ರಾವಣ್ಯಕ್ಕ ಪಾಸ್ ಆಗಿದ್ದಾಳೆ. ಇವಳು ಸೂಪರು, ಸ್ಪೆಷಲು, ಸಖತ್ ಅಂದಾಗಲೇ ಅರ್ಥ ಆಗಬೇಕಾಗಿತ್ತು. ಇವಳು ಇಂಥದ್ದೇ ಯಾವುದಾದ್ರೂ ಒಂದು ಎಡವಟ್ಟು ಮಾಡ್ತಾಳೆ ಅಂತ. ಏನು ಹೇಳ್ತಿದ್ಯಾ ಪುಟ? ಹೌದಪ್ಪ, ಶ್ರಾವಣ್ಯಕ್ಕ ಪಾಸ್ ಆಗಿದ್ದಾಳೆ. ಆ ವಿಷಯನ ದೊಡ್ಡಪ್ಪನ ಹತ್ರ ಹೇಳೋಕೆ ಹೆದರ್ಕೊಂಡು ಅಲ್ಲೇ ನಿಂತಿದ್ದಾಳೆ. ಪುಟ, ಬಾಮ್ಮ. ಹೋಗಿ ಮೇಡಮ್, ಯಜಮಾನ್ರಿಗೆ ವಿಷಯ ಗೊತ್ತಾಗೋಯ್ತು, ಹೋಗಿ, ಏನೂ ಮಾಡೋಕ್ಕಾಗಲ್ಲ. ಅಪ್ಪ, ನಾನು ಪಾಸ್ ಆಗಿದ್ದೀನಿ, ನನಗೆ ಆಶೀರ್ವಾದ ಮಾಡಿ. ಏನು ಇಷ್ಟು ದಿವಸ ವಿದ್ಯಾಮಂತ್ರಿಗಳ ಮನೆಯಲ್ಲಿ ವಿದ್ಯಾವಂತರ ಇಲ್ಲ ಅನ್ನೋ ಕಳಂಕ ಅಂಟಿತ್ತು, ಈಗ ಕಳೀತು. ಇದಕ್ಕೆಲ್ಲ ಕಾರಣ ಉತ್ಸವ, ವ್ರತ, ಗುರುಗಳ ಆಶೀರ್ವಾದ, ನಿಮ್ಮ ಅಜ್ಜಿ ಹಾರೈಕೆ ಅಂತ ನನ್ನ ನಂಬಿಕೆ ಇದೆ. ಇಷ್ಟಕ್ಕೂ ಮೀರಿ ನೀನು ಕಷ್ಟಪಟ್ಟು ಓದಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ವ್ರತ ಉಪವಾಸದಿಂದ ಪ್ರಸಾದ ಸಿಕ್ಕತ್ತೆ ಹೊರತು ಯಶಸ್ಸು ಸಿಕ್ಕಲ್ಲ. ಅದಕ್ಕೆ ಕಷ್ಟಪಡಲೇಬೇಕು. ದೇರ್ ಇಸ್ ನೋ ಶಾರ್ಟ್ಕಟ್ ಟು ಸಕ್ಸಸ್. ಅಕ್ಕ, ನೋಡಿದ್ಯಾ ಅಕ್ಕ, ವಿದ್ಯಾಮಂತ್ರಿಗಳ ಮಗಳಿಗೆ ವಿದ್ಯೆ ಇಲ್ಲ ಅನ್ನೋ ಕಳಂಕ ಇವತ್ತು ಕಳೆದೋಯ್ತು. ಶ್ರಾವಣಿ ಪಾಸ್ ಆಗಿಬಿಟ್ಟಿದ್ದಾಳೆ. ಪರವಾಗಿಲ್ಲ, ಶ್ರಾವಣಿನ ನಾನು ಏನೋ ಅಂದ್ಕೊಂಡಿದ್ದೆ, ಆದರೆ ನಾನು ಅಂದ್ಕೊಂಡು ಹಾಗೆ ಇವಳಿಲ್ಲ. ನಮ್ಮೆಲ್ಲರ ನಿರೀಕ್ಷೆಗೂ ಮೀರಿ ನೀನು ಕಷ್ಟಪಟ್ಟು ಓದಿ ಪಾಸಾಗಿದೆ. ನೀನು ಇನ್ನೂ ಮುಂದಕ್ಕೆ ಓದಬೇಕು ಅಂತ ಇದ್ದರೆ ಓದು, ಅದು ನಿನ್ನ ನಿರ್ಧಾರಕ್ಕೆ ಬಿಟ್ಟಿದ್ದು. ಕಂಗ್ರ್ಯಾಚುಲೇಷನ್ಸ್.
ಥ್ಯಾಂಕ್ ಯು ಅಪ್ಪ. ಗುಡ್. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಚಿಕ್ಕಪ್ಪ. ಕಂಗ್ರ್ಯಾಚುಲೇಷನ್ಸ್ ಅಕ್ಕ. ಥ್ಯಾಂಕ್ ಯು ಪಿಂಕಿ. ಚಿಕ್ಕಪ್ಪ, ಇನ್ನು ನನ್ನ ಯಾರು ಹಿಡಿಯಕ್ಕಾಗಲ್ಲ. ಹಿಡಿಯೋದೇನಿದ್ರು ಇನ್ಮೇಲೆ ನನ್ನ ಕೆಲಸ. ಮುಂದೆ ಎಂಥ ಕಷ್ಟದ ದಾರಿ ಇದ್ರೂ ಗೆಲುವು ನನ್ನ ಬೆನ್ನ ಹಿಂದೆನೇ ಇದ್ದಾಗ ನಾನು ಗೆದ್ದೇ ಗೆಲ್ತೀನಿ. ನನ್ನ ಗೆಲುವು ಇಲ್ಲಿಂದ ಶುರುವಾಗುತ್ತೆ. ಒಂದ್ ಸೆಕೆಂಡ್ ಕಂಗ್ರ್ಯಾಚುಲೇಷನ್ ಪುಟ್ಟ. ಥ್ಯಾಂಕ್ ಯು. ಬಾ, ಇದೇ ಖುಷಿಲಿ ಸ್ವೀಟ್. ಸುಬ್ಬು ಅಂತೂ ಅಪ್ಪ ಖುಷಿ ಪಟ್ಬಿಟ್ರು. ಇತ್ತೀಚೆಗಂತೂ ನಾನು ಎಷ್ಟು ಅದೃಷ್ಟವಂತೆ ಅಂತ ನನಗೆ ಅನಿಸ್ತಿದೆ ಗೊತ್ತಾ. ನನಗಿನ್ನೇನ್ ಬೇಕು ಸುಬ್ಬು, ನಾನು ಆಸೆ ಪಟ್ಟಿದ್ದೆಲ್ಲ ನನಗೆ ಸಿಗ್ತಿದೆ. ಆದ್ರೆ ಒಂದನ್ನು ಬಿಟ್ಟು. ಏನು ಮೇಡಮ್ ಅದು? ನೀನೇ ನಾನಾ? ನೀನೇ ಗೆಸ್ ಮಾಡು ಏನಿರಬಹುದು ಅಂತ ಹೇಳಕ್ ಬಂದೆ. ಗೆಸ್ ಮಾಡು ಏನಿರ್ಬೋದು ಅಂತ. ನಾನು ಗೆಸ್ ಮಾಡಬೇಕಾ? ನಿಮ್ಮ ಜೀವನದಲ್ಲಿ ಇದ್ದಿದ್ದು ಒಂದೇ ಒಂದು ಮುಖ್ಯವಾದ ಕನಸು ಅಂದರೆ ಯಜಮಾನ್ರ ಪ್ರೀತಿ ಸಂಪಾದನೆ ಮಾಡ್ಬೇಕನ್ನೋದು. ನಿಧಾನವಾಗಿ ಅದು ಆಗ್ತಾ ಇದೆ. ಅದು ಬಿಟ್ಟರೆ ಅಜ್ಜಿನ ನೋಡ್ಬೇಕು ಅಂದ್ಕೊಂಡಿದ್ರಿ, ಅಜ್ಜಿನ ನೋಡಿದ್ರಿ. ಅಮ್ಮನ ಫೋಟೋ ನೋಡ್ಬೇಕು ಅಂದ್ಕೊಂಡಿದ್ರಿ, ಅಮ್ಮನ ಫೋಟೋನೂ ನೋಡಿದ್ರಿ. ಅದು ಬಿಟ್ಟು ಬೇರೆ ಏನಿದೆ ಮೇಡಮ್? ಆದಷ್ಟು ಬೇಗ ನಿನ್ನ ಮದುವೆ ಆಗ್ತೈತೆ. ಈಗಾಗಲೇ ವಿಧಿ ನಿನ್ನ ಹುಡುಗನ ಹುಡುಕಿದಾಗೈತೆ. ಹಾಂ, ಅವತ್ತು ಆ ಕಣಿಯಮ್ಮ ನಿಮ್ಮ ಮದುವೆ ಆಗುತ್ತೆ ಅಂತ ಹೇಳಿದ್ರಲ್ಲ, ಮದುವೆ ಆಗೋ ಕನಸೇನಾದ್ರು ಕಾಣ್ತಾ ಇದ್ದೀರಾ? ಕರೆಕ್ಟ್ ಸುಬ್ಬು, ಕರೆಕ್ಟಾಗಿ ಗೆಸ್ ಮಾಡಿದ್ಯಾ. ಕರೆಕ್ಟಾ ಮೇಡಮ್? ನಾನೇನೋ ರೇಗ್ಸೋದಕ್ಕೆ ಹೇಳಿದ್ರೆ ನೀವೇನು ಕರೆಕ್ಟು ಅಂತಿದ್ದೀರಾ? ರೇಗ್ಸಕ್ಕ? ಮದ್ವೆ ಅನ್ನೋದು ಸೀರಿಯಸ್ ಆಗಿರೋ ವಿಷಯ. ಇದ್ರಲ್ಲಿ ರೇಗ್ಸೋದು ಎಲ್ಲಿಂದ ಬಂತು ಸುಬ್ಬು? ನನಗೆ ನಿಜವಾಗ್ಲೂ ಮದುವೆ ಆಗಬೇಕು ಅಂತ ಆಸೆ ಬಂದಿದೆ. ಪರವಾಗಿಲ್ವೇ? ಮದುವೆನೇ ಬೇಡ ಬೇಡ ಅಂತಿದ್ದವರು ಇವಾಗ ಮದುವೆ ಆಗಬೇಕು ಅಂತ ಆಸೆ ಬಂದಿದೆ ಅಂತೆಲ್ಲ ಹೇಳ್ತಿದ್ರಲ್ಲ. ಆಸೆ ಬಂದಿರೋದಲ್ಲ, ಬರ್ಸಿರೋದು. ಬರ್ಸಿರೋದ? ಯಾರು ಮೇಡಮ್ ಅದು? ನಿಮ್ಮ ಮನಸ್ಸಲ್ಲಿ ಆಲ್ರೆಡಿ ಮನೆ ಮಾಡಿ ಕೂತ್ಕೊಂಡ್ಬಿಟ್ಟಿದ್ದಾರಾ? ಯಾರಾದರೂ ಇಷ್ಟಪಡ್ತಿದ್ದೀರಾ ಮೇಡಮ್? ಎಂಥ ದಡ್ಡ ಇವನು, ಇಷ್ಟಪಡ್ತಿರೋ ಹುಡುಗನೇ ಎದುರು ನಿಂತ್ಕೊಂಡು ಯಾರನ್ನಾದರೂ ಇಷ್ಟಪಡ್ತಿದ್ದೀರಾ ಅಂತ ಕೇಳ್ತಿದ್ದಾನೆ. ಏನು ಹೇಳಿ ಇವನಿಗೆ? ಆ ಫುಲ್ ನೀನೇ ಕಣೋ ಸುಬ್ಬು. ಮೇಡಮ್ ಹೇಳಿ ಮೇಡಮ್, ಯಾರನ್ನಾದರೂ ಇಷ್ಟಪಡ್ತಾ ಇದ್ದೀರಾ? ನೀವು ಯಾರನ್ನಾದರೂ ಪ್ರೀತಿ ಮಾಡ್ತಿದ್ದೀರಾ ಅಂದರೆ ನನ್ನ ಹತ್ರ ಹೇಳ್ಕೊಳ್ಳಿ. ನಾನೇ ಮುಂದೆ ನಿಂತು ಯಜಮಾನ್ರ ಹತ್ರ ಮಾತಾಡಿ, ಆ ಕಡೆ ಅವ್ರ ಮನೆಯವ್ರ ಹತ್ರನೂ ಮಾತಾಡಿ, ಇಬ್ಬರ ಹತ್ರನೂ ಮಾತಾಡಿ ಮದುವೆಗೆ ಒಪ್ಪಿಸ್ಬಿಡ್ತೀನಿ. ಹೌದು ಸುಬ್ಬು, ಎರಡೂ ಮನೆ ಪರವಾಗಿ ನೀನೇ ಮಾತಾಡಬೇಕು. ನೀನು ಒಪ್ಪಿಸ್ಬೇಕಾಗಿಲ್ಲ, ಮೊದಲು ನೀನು ಒಪ್ಕೋಬೇಕು. ಮೇಡಮ್ ಯಾಕೆ ಸುಮ್ಮನೆ ಆಗ್ಬಿಟ್ರಿ? ಓ, ಈ ವಿಷಯ ನನ್ನ ಜೊತೆ ಮಾತಾಡೋಕ್ಕೆ ನಿಮ್ಗೆ ಏನಾದರೂ ನಾಚಿಕೆ ಆಗ್ತಿದ್ಯಾ? ಏನು ಮೇಡಮ್ ನೀವು ಆದರೂ ನನ್ನ ಹತ್ರ ಈ ವಿಷಯ ಮುಚ್ಚಿಟ್ಬಿಟ್ರಲ್ಲ? ಅಲ್ಲ ಮೇಡಮ್, ನಾನು ಯಾವಾಗಲೂ ನಿಮ್ಮ ಜೊತೆನೇ ಓಡಾಡ್ತಾ ಇರ್ತೀನಿ. ನೀವು ಯಾವ ಹುಡುಗನ ಜೊತೆ ಮಾತಾಡಿದ್ದು ನೋಡಿಲ್ಲ, ಯಾರ ಜೊತೆ ಓಡಾಡಿದ್ದು ನೋಡಿಲ್ಲ. ಇದ್ರ ಮಧ್ಯದಲ್ಲಿ ಯಾವುದೋ ಹುಡುಗನ ಮನ್ಸು ಬೇರೆ ಇಷ್ಟ ಆಗ್ಬಿಟ್ಟಿದೆಯಲ್ಲ, ಹೆಂಗೆ ಮೇಡಮ್ ಇದು? ಯಾರು ಮೇಡಮ್ ನಿಮ್ಮ ಮನ್ಸಿಗಿರಿದ ಹುಡುಗ? ಯಾರು ಮೇಡಮ್ ಹೇಳಿ? ಹೇಳಲ್ಲ. ಹೇ ಪ್ಲೀಸ್ ಮೇಡಮ್ ಹೇಳಿ ಮೇಡಮ್. ನಾನು ಆ ಹುಡುಗ ಯಾರು ಅಂತ ಹೇಳಿದ್ರೆ ನೀನು ಊರವ್ರಿಗೆಲ್ಲ ಹೇಳ್ಕೊಂಬರ್ತೀಯ, ಅದಕ್ಕೆ ನಾನು ಹೇಳಲ್ಲ. ಇಲ್ಲ ಮೇಡಮ್, ನಾನು ಯಾರಿಗೂ ಹೇಳಲ್ಲ. ಪ್ರಾಮಿಸ್ ಮೇಡಮ್, ನಾನು ಯಾರಿಗೂ ಹೇಳಲ್ಲ ನಿಜವಾಗ್ಲೂ. ಹೇಳಿ.
ನಾನು ನಿನ್ನನ್ನೇ ಇಷ್ಟಪಡ್ತಿರೋದು ಸುಬ್ಬು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ ನಿನ್ನ. ಈ ವಿಷಯನ ಈಗಲೇ ಹೇಳ್ಬಿಡ್ಲ? ಛೆ, ನಾನು ಇಷ್ಟಪಡ್ತಿರೋ ಹುಡುಗನಿಗೆ ಇಷ್ಟು ಸಿಂಪಲಾಗಿ ಪ್ರಪೋಸ್ ಮಾಡೋದ? ಇಲ್ಲ, ಸುಬ್ಬುಗೆ ನಾನು ಸ್ಪೆಷಲಾಗಿ ಪ್ರಪೋಸ್ ಮಾಡ್ತೀನಿ. ಆದರೆ ಯಾವಾಗ ಮಾಡಲಿ? ಮೇಡಮ್ ಪ್ರಾಮಿಸ್ ಮಾಡ್ತೀನಲ್ಲ, ಯಾರಿಗೂ ಹೇಳಲ್ಲ ಅಂತ ಹೇಳಿ ಮೇಡಮ್. ಅಕ್ಕಗೆ ಹೇಳು ಪಿಂಕಿ. ಪಾಪ ಶ್ರಾವಣಿ ಅಕ್ಕ ಮತ್ತೆ ಸುಬ್ಬುಗೆ ನಾನು ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಏನ್ ಪಿಂಕಿ, ಯಾಕೆ ಸುಮ್ಮನೆ ಅಂತಿದ್ಯಾ? ಏನ್ ಹೇಳು. ಅದು ಗೇಮ್ ರೀಸ್ಟಾರ್ಟ್ ಆಗ್ತಿರ್ಲಿಲ್ಲ ಅಷ್ಟೇ, ಅದಕ್ಕೆ ಬಂದೆ. ಕೊಡಿಲಿ, ಮಾಡಿಕೊಡ್ತೀನಿ. ಇಲ್ಲ ಈಗ ಸ್ಟಾರ್ಟ್ ಆಯ್ತು. ನೀವು ಮಾತಾಡಿ, ನಾನು ಹೋಗ್ತೀನಿ. ಮೇಡಮ್, ಆ ಹುಡುಗ ಯಾರು ಅಂತ ಇವಾಗ ಹೇಳ್ತಿರೋ ಇಲ್ವೋ? ಹೇಳ್ತೀನಿ, ಆದರೆ ಈಗ ಹೇಳಲ್ಲ. ನನ್ನ ಹುಡುಗ ತುಂಬ ಸಿಂಪಲ್ಲು, ಆದರೆ ತುಂಬಾ ಸ್ಪೆಷಲ್. ಸೊ ಸಿಂಪಲ್ ಆಗಿರೋ ನನ್ನ ಹುಡುಗನ ಹೆಸರನ್ನ ಸ್ಪೆಷಲ್ ಆಗಿ ನಾನು ಯಾವಾಗಾದರೂ ಹೇಳ್ತೀನಿ. ಹಲೋ. ಹಾಯ್ ಶ್ರಾವಣಿ, ಪಾರ್ಟಿ ಕೊಡ್ತೀನಿ ಅಂತ ಹೇಳಿ ಒಂದು ಕಾಲ್ ಮಾಡಲಿಲ್ಲ, ಒಂದು ಮೆಸೇಜ್ ಮಾಡಲಿಲ್ಲ. ನಾವೆಲ್ಲ ಕಾಲೇಜ್ ಹತ್ರನೇ ಕಾಯ್ತಿದ್ದೀವಿ. ಅಯ್ಯೋ ಸಾರಿ, ನನಗಾಗ್ತಿರೋ ಖುಷಿಗೆ ನನಗೇನು ನೆನಪಿಲ್ಲ. ಹೇಳಿದ್ನಲ್ಲ ಪಾರ್ಟಿ ಸಂಜೆ ಕೊಡ್ತೀನಿ ಅಂತ. ಪಾರ್ಟಿ ಅಂತ ಹೇಳಿ ಮಿನಿಸ್ಟ್ರ್ ಲೆವೆಲ್ಗೆಲ್ಲ ಅರೇಂಜ್ ಮಾಡಬೇಡ. ನಾವಲ್ಲಿ ಪಾರ್ಟಿ ಅಂದ್ಕೊಂಡು ಬರೋದು, ಅಲ್ಲಿ ಪೊಲೀಸು, ಚೆಕ್ಕಿಂಗು, ಸೆಕ್ಯೂರಿಟಿ ಇದೆಲ್ಲ ಇರೋದು, ಫ್ರೆಂಡ್ಸಿಗೆಲ್ಲ ಅನ್ಕಂಫರ್ಟ್ ಫೀಲ್ ಆಗುತ್ತೆ. ಹಾಗಾಗಿ ನಮಗೆಲ್ಲ ಒಂದು ಚಿಕ್ಕ ರೆಸ್ಟೋರೆಂಟಲ್ಲಿ ಪಾರ್ಟಿ ಕೊಡಿಸು. ನಮ್ಮ ಗ್ರೂಪ್ ಅವ್ರು ಮಾತ್ರ ಬರ್ತೀವಿ. ದೊಡ್ಡ ಪಾರ್ಟಿನ ನಿನ್ನ ಮದುವೆ ಟೈಮಲ್ಲಿ ಕೊಡ್ಸುವಂತೆ. ಸರಿ, ಪಾರ್ಟಿ ಚಿಕ್ಕದಾಗಿ ಅರೇಂಜ್ ಮಾಡ್ತೀನಿ. ಲೊಕೇಶನ್ ಡೀಟೇಲ್ಸ್ ಎಲ್ಲ ನಿನಗೆ ಕಳಿಸ್ತೀನಿ, ಓಕೆನಾ? ಸರಿ ಶ್ರಾವಣಿ, ಪಾರ್ಟಿಲಿ ಸಿಗೋಣ. ಬಾಯ್. ಓಕೆ ಬಾಯ್. ಸುಬ್ಬು, ಫ್ರೆಂಡ್ಸ್ ಎಲ್ಲ ಚಿಕ್ಕದಾಗಿ ಪಾರ್ಟಿ ಕೇಳ್ತಿದ್ದಾರೆ. ಅಷ್ಟೇ ತಾನೇ, ನಾನು ಇದೀನಲ್ವಾ, ಎಲ್ಲ ಅರೇಂಜ್ ಮಾಡ್ತೀನಿ, ನೀವೇನು ತಲೆ ಕೆಡಿಸ್ಕೊಂಬಿಡಿ. ಸೂಪರ್ ಸುಬ್ಬು ನೀನು, ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಸುಬ್ಬು ಯಾವಾಗಲೂ ಜೊತೆಲೇ ಇರಬೇಕು. ಥ್ಯಾಂಕ್ಸ್ ಎಲ್ಲ ಯಾಕೆ ಹೇಳ್ತೀರಾ ಮೇಡಮ್? ನಿಮ್ಗೆ ಇಷ್ಟ ಆಗಿದ್ದೆಲ್ಲ ನಿಮಗೆ ಸಿಗ್ಬೇಕನ್ನೋದೇ ನನಗೆ ಆಸೆ. ನಿಮ್ಮ ಮನ್ಸಿಗೆ ಏನೇ ಇಷ್ಟ ಆದರೂ ಹೇಳಿ, ಅದನ್ನೆಲ್ಲ ನೆರವೇರ್ಸೋದು ನನ್ನ ಕರ್ತವ್ಯ. ಆಹಾ, ಎಂಥ ಮಾತು ಹೇಳಿದೆ ಸುಬ್ಬು. ಹೇಗೋ ಖುಷಿಯಿಂದ ಪಾರ್ಟಿ ಕೊಡ್ತೀನಿ, ಆ ಪಾರ್ಟಿ ಟೈಮಲ್ಲೇ ಸುಬ್ಬುಗೆ ನನ್ನ ಪ್ರೀತಿ ವಿಷಯ ಹೇಳ್ಬಿಡ್ಲಾ? ಒಂದು ಖುಷಿ ಜೊತೆಗೆ ಇನ್ನೊಂದು ಖುಷಿ ಆ್ಯಡ್ ಆನ್ ಆಗುತ್ತೆ. ಸ್ಪೆಷಲ್ ಆಗಿ ಪ್ರಪೋಸ್ ಮಾಡಿದಾಗೂ ಆಗುತ್ತೆ. ಹೌದು, ಅದೇ ಸರಿ, ಸುಬ್ಬುಗೆ ಪಾರ್ಟಿನಲ್ಲೇ ಪ್ರಪೋಸ್ ಮಾಡಿಬಿಡ್ತೀನಿ. ಮೇಡಮ್, ನನಗೀಗ ಗೊತ್ತಾಯ್ತು ಇತ್ತೀಚೆಗೆ ಎಲ್ಲಿ ಕಳೆದು ಹೋಗ್ತಾ ಇದ್ದೀರಾ ಅಂತ. ನಿಮ್ಮ ಹುಡುಗನ ಬಗ್ಗೆ ಯೋಚನೆಯಲ್ಲಿ ಕಳೆದು ಹೋಗ್ತಾ ಇದ್ದೀರಾ ತಾನೇ? ನಿಜ ಹೇಳಿ ಕರೆಕ್ಟ್ ತಾನೇ? ಸರಿ ಮೇಡಮ್, ನಾನು ಪಾರ್ಟಿಗೆ ಅರೇಂಜ್ ಮಾಡ್ಬಿಟ್ಟು ನಿಮಗೆ ಫೋನ್ ಮಾಡ್ತೀನಿ, ನೀವು ಫ್ರೆಂಡ್ಸ್ ಜೊತೆ ಬಂದ್ಬಿಡಿ. ಸರಿ ಸುಬ್ಬು, ಹುಷಾರಾಗಿ ಹೋಗ್ಬಾ. ನಾನು ನಿನ್ನ ಕಾಲ್ಗೋಸ್ಕರನೇ ವೆಯ್ಟ್ ಮಾಡ್ತಿರ್ತೀನಿ. ಸರಿ ಮೇಡಮ್, ಬಾಯ್. ಸುಬ್ಬು, ಒಂದು ನಿಮಿಷ, ಗಾಡಿ ಹುಷಾರಾಗಿ ಓಡಿಸು. ಸರಿ ಮೇಡಮ್. ಸುಬ್ಬು, ಹಾಂ, ಹೆಲ್ಮೆಟ್ ಹಾಕೊಂಡು ಹೋಗು. ಆಯಿತು ಮೇಡಮ್. ಸುಬ್ಬು, ಮನೆಗೆ ಹೋದ್ಮೇಲೆ ರೀಚ್ ಆದೆ ಅಂತ ಮೆಸೇಜ್ ಮಾಡು. ಮಾಡ್ತೀನಿ ಮೇಡಮ್. ಸುಬ್ಬು. ಏನು ಮೇಡಮ್? ಏನಿಲ್ಲ, ಜೋಪಾನ. ಆಯ್ತು ಮೇಡಮ್. ಪಿಂಕಿ, ಶ್ರಾವಣಿ ಅಕ್ಕ ಮತ್ತೆ ಸುಬ್ಬು ಇಲ್ವಾ? ನೀನು ಅವ್ರ ಜೊತೆ ಆಟ ಆಡ್ತೀನಿ ಅಂತ ಹೋಗಿದ್ದೆ ತಾನೆ? ವಾಪಸ್ ಬಂದ್ಬಿಟ್ಟಿದ್ಯಾ? ಶ್ರಾವಣಿ ಅಕ್ಕ ಮತ್ತೆ ಸುಬ್ಬು ಇಬ್ರು ಮಾತಾಡ್ತಿದ್ರು, ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹಾಗೆ ಬಂದ್ಬಿಟ್ಟೆ. ಪಿಂಕಿ ನೋಡು,
ಶ್ರಾವಣಿ ಅಕ್ಕ ಒಬ್ಬರೇ ಇದ್ದಾಗ ಅವ್ರನ್ನ ಡಿಸ್ಟರ್ಬ್ ಮಾಡೋದು ತಪ್ಪು. ಆದರೆ ಶ್ರಾವಣಿ ಅಕ್ಕ ಮತ್ತು ಸುಬ್ಬು ಇಬ್ಬರು ಇದ್ದಾಗ ನೀನು ಅವ್ರ ಜೊತೆಯಲ್ಲೇ ಇರಬೇಕು. ಅವ್ರು ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊಂಡು ಬಂದು ನೀನು ನನ್ನ ಹತ್ರ ಹೇಳಬೇಕು. ಅರ್ಥ ಆಯ್ತಾ? ಸರಿ ಅಮ್ಮ. ವಂದನಾ, ಏನು ಮಾಡ್ತಿದ್ದೀಯ ನೀನು? ಇದೆಲ್ಲ ಮಕ್ಳ ಹತ್ರ ಹೇಳೋ ವಿಷಯನಾ? ಪಿಂಕಿ, ನೀನು ಹೋಗಿ ರೂಮಲ್ಲಿ ಆಟ ಆಡ್ಕೊ. ಮಕ್ಳ ಹತ್ರ ಹೇಳೋದ್ರಲ್ಲಿ ಏನು ತಪ್ಪಿದೆ? ಹಾಗೊಂದು ವೇಳೆ ಅದನ್ನ ತಪ್ಪಂತಾನೆ ಅಂದ್ಕೊಳ್ಳಿ. ನಾನು ಆ ತಪ್ಪು ಮಾಡ್ತಿರೋದು ಮುಂದೆ ಆಗೋ ದೊಡ್ಡ ತಪ್ಪನ್ನ ತಡೆಯೋದಕ್ಕೋಸ್ಕರ. ನಾನು ಒಂದು ಹೆಣ್ಣಾಗಿ ಹೇಳ್ತಿದ್ದೀನಿ ರೀ, ನಮ್ಮ ಶ್ರಾವಣಿ ಮನಸ್ಸಲ್ಲಿ ಸುಬ್ಬು ಇದ್ದಾನೆ. ಈ ವಿಷಯ ಏನಾದರೂ ಮನೇಲಿ ಯಾರಿಗಾದ್ರೂ ಗೊತ್ತಾದ್ರೆ ದೊಡ್ಡ ಅನಾಹುತಾನೇ ಆಗ್ಬಿಡತ್ತೆ. ಈ ಮನೆ ಮೇಲಿರೋ ಕಾಳಜಿಯಿಂದ ನಾನು ಹೇಳ್ತಿದ್ದೀನಿ. ನಾಳೆ ದಿನ ನಮ್ಮ ಶ್ರಾವಣಿಯಿಂದಾಗಿ ಸುಬ್ಬು ಏನೂ ತೊಂದರೆ ಆಗ್ಬಾರ್ದು ರೀ. ಅದಕ್ಕೆ ನೀನು ಯಾಕೆ ಈ ಥರ ಯೋಚನೆ ಮಾಡ್ತಿದ್ದೆ ಅಂತ ಅರ್ಥ ಆಗ್ತಿಲ್ಲ. ನೀನು 1 ಸಲ ಅಲ್ಲ, 100 ಸಲ ಅಲ್ಲ, 1000 ಸಲ ಹೇಳಿದ್ರು ನನಗೆ ಈ ವಿಷಯದಲ್ಲಿ ನಂಬಿಕೆ ಬರಲ್ಲ. ಆದರೆ ನೀನು ಮಾತ್ರ ಅನುಮಾನ ಪಡೆದು ಬಿಡ್ತಿಲ್ಲ. ನಿನಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಅದು ನನಗೆ ಗೊತ್ತಿಲ್ಲ. ಈಗ ನನ್ನ ಮಾತಲ್ಲಿ ನಂಬಿಕೆ ಬರಲ್ಲ. ಆದರೆ ಮುಂದೆ ಒಂದು ದಿನ ಏನಾದರೂ ದೊಡ್ಡ ಅನಾಹುತ ಆಗುತ್ತೆ ನೋಡಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಕಾಂತ, ಮತ್ತೆ ಏನಿದೆಲ್ಲ? ಏನು ಅಂತ ಹೇಳಪ್ಪ, ನಮ್ಮ ವರಲಕ್ಷ್ಮಿ ಆ ವರದಂಗೆ ಅದೇನೋ ಗಿಫ್ಟು ಗ್ರೀಟಿಂಗ್ ಕಾರ್ಡು ಅಂತ ಒಂದಷ್ಟು ಕೊಟ್ಟಿದ್ಲಂತೆ. ಆ ಇಂದ್ರಮ್ಮ ಬಂದ್ಬಿಟ್ಟು ಅವನ್ನೆಲ್ಲ ತಗೊಂಬಂದು ನಮ್ಮ ಮನೆ ಮುಂದೆ ಸುರಿದು ಬೆಂಕಿ ಹಾಕಿಬಿಟ್ಲು. ನಮ್ಮ ಮರ್ಯಾದೆ ಎಲ್ಲ ಬೀದಿ ಪಾಲಾಗ್ಬಿಡ್ತು. ಇದಕ್ಕೆಲ್ಲ ನೀನೇ ಕಾರಣ ಅನ್ನೋ ಥರನೂ ಮಾತಾಡಿದ್ಲು. ನಮ್ಮ ವರಲಕ್ಷ್ಮಿ ಅಂತೂ ಅವಳಿಗೆ ಬದುಕೇ ಇಲ್ಲ ಅನ್ನೋ ಥರ ಹತ್ಕೊಂಡು ಹೋಗ್ಬಿಟ್ಲು ಕಣಪ್ಪ. ಇನ್ನು ಈ ಮದುವೆ ಆದಂಗೆ. ಹೇಳಿ ಮೇಡಮ್. ಸುಬ್ಬು, ಏನಾಯ್ತು ಸುಬ್ಬು? ಹುಷಾರಾಗಿದೆಯಾ ತಾನೆ? ಹುಷಾರಾಗಿದ್ದೀನಿ ಮೇಡಮ್. ಹೇಳಿ, ಏನು ವಿಷಯ? ಏನಿಲ್ಲ ಸುಬ್ಬು, ಪಾರ್ಟಿಗೆ ಎಲ್ಲ ರೆಡಿ ಆಯ್ತಾ ಅಂತ ಕೇಳಕ್ ಕಾಲ್ ಮಾಡಿದೆ. ರೆಡಿ ಇದೆ ಮೇಡಮ್, ರೆಡಿ ಇದೆ. ನೀವು ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಡಿ, ಲೊಕೇಶನ್ ಆಲ್ರೆಡಿ ನಿಮಗೆ ಕಳಿಸಿದ್ದೀನಿ. ಸರಿ ಸುಬ್ಬು, ಎಲ್ರಿಗೂ ಹೇಳ್ಬಿಡ್ತೀನಿ. ಹಾಗೆ ನಾನು ನಿನಗೆ ಸರ್ ಪಾರ್ಸಲ್. ಪಾರ್ಸಲ್ಲ? ಹೌದು ಸರ್, ಪಾರ್ಸಲ್ ನನಗ? ಹೌದು, ನಿನಗೇನೆ ನಾನೇ ಕಳ್ಸಿರೋದು. ಮೇಡಮ್, ಏನು ಹೇಳ್ತಾ ಇದ್ದೀರಾ? ಹೇಳೋದು ಕೇಳೋದು ಏನೂ ಇಲ್ಲ. ನಾನು ನಿನಗೋಸ್ಕರ ಏನೋ ಕಳ್ಸಿದ್ದೀನಿ, ಅದನ್ನ ಹಾಕ್ಕೊಂಡು ಇವತ್ತು ನಿನ್ನ ಪಾರ್ಟಿಗೆ ಬರಬೇಕು. ಮೇಡಮ್, ಯಾಕೆ ಮೇಡಮ್ ಇದೆಲ್ಲ? ಯಾಕೆ ಅಂದರೆ ಹಾಕ್ಕೊಳ್ಳೋದಕ್ಕೆ. ಅದನ್ನ ಹಾಕೊಂಡು ಪಾರ್ಟಿಗೆ ಬಾ ಅಷ್ಟೇ. ಮೇಡಮ್, ನಾನು ಬರಲೇಬೇಕಾ? ಬರ್ದಿರೋ ನಡೆಯುತ್ತಲ್ವಾ? ಪಾರ್ಟಿ ಎಲ್ಲ ಫ್ರೆಂಡ್ಸ್ ಜೊತೆ ಅಲ್ವಾ ಮಾಡೋದು, ನೀವು ಮಾಡ್ಕೊಳ್ಳಿ ಮೇಡಮ್. ಏನು, ನಾನು ಬರಬೇಕಾ ಅಂತ ಕೇಳ್ತಿದ್ಯಾ? ನೀನು ಬಂದಿಲ್ಲ ಅಂದರೆ ಪಾರ್ಟಿನೇ ನಡೆಯಲ್ಲ ಅಲ್ಲಿ. ಅತಿಯಾಗಿ ಆಡ್ಬೇಡ ನೀನು. ಆದಷ್ಟು ಬೇಗ ಹೊರಡ್ಬಾ. ಪಾರ್ಟಿ ಶುರು ಆಗೋಕ್ಕೆ ಮೊದಲು ನಿನ್ನಲ್ಲಿ ಇರಬೇಕು, ಓಕೆನಾ? ಆಯಿತು ಮೇಡಮ್. ಪಾರ್ಸಲ್ ತೊಗೊಂಡೆ ತಾನೆ? ಹಾಂ, ತಗೋತೀನಿ. ಸರಿ, ಹಾಗಾದರೆ ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಬೇಗ ಬರಬೇಕು. ಸರಿ ಸರ್, ಥ್ಯಾಂಕ್ ಯು.
ಮನೆ ಪರಿಸ್ಥಿತಿ ಹೀಗಿದೆ ಅಂಥದ್ರಲ್ಲಿ ನಾನು ಹೇಗೆ ಪಾರ್ಟಿ ಹೋಗಲಿ?